ರಾಜ್ಯದಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆಯಾಗಿದೆ. ಈ ಒಂದು ಪತ್ತೆ ಕಾರ್ಯವನ್ನ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರು ಮಾತನಾಡ್ತಾ ಹೋಗ್ತೀನಿ. ಸರ್, ನಕಲಿ ಔಷಧಿಗಳ ಜಾಲವನ್ನೇ ಪತ್ತೆ ಮಾಡಿದಿರಿ, ಜೊತೆಗೆ ಈಗ ಅದನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಏನಿದೆ ಸರ್? ಬಹುಶಃ ಬಹಳ ಗಂಭೀರವಾದ ಮತ್ತು ನಮ್ಮನ್ನು ಅಷ್ಟಚಕಿತಗೊಳಿಸುವ ವಿಚಾರ ಆಗಿದೆ. ಇವತ್ತು ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿ ನಕಲಿ ಫ್ಯಾಕ್ಟ್ರಿ ತಯಾರು ಮಾಡಿ ಅಲ್ಲಿಂದ ಔಷಧ ಇಲ್ಲಿ ಗಳಿಸಿ ಇಲ್ಲಿ ಬಹುಶಃ ಅದಕ್ಕೆ ಲೇಬಲಿಂಗ್ ಮಾಡಿ ಫಾರಿನ್ ಮಲ್ಟಿನ್ಯಾಷನಲ್ ಕಂಪನಿದು ಇನ್ನು ಔಷಧಗಳು ಇಂಜೆಕ್ಷನ್ ಔಷಧಿಯನ್ನು ಪ್ಯಾಕ್ ಮಾಡಿ ರೀಪ್ಯಾಕ್ ಮಾಡಿ ಅದನ್ನು ಕಡಿಮೆ ಬೆಲೆಯಲ್ಲಿ ಫಾರ್ಮಸಿಟಿ ಕಂಪನಿಯಲ್ಲಿ ಮತ್ತು ಆಸ್ಪತ್ರೆ ಕೊಡ್ತಾ ಇದ್ದಾರೆ. ನಾವು ನಿನ್ನೆ ಅದನ್ನು 5 ಕೋಟಿ ರೂಪಾಯಿ ಮೊತ್ತದ ನಾವು ಇವತ್ತು ಸೀಸ್ ಮಾಡಿದ್ದೇವೆ. ಕೇಸ್ ಆಗಿದೆ, ತನಿಖೆ ಮಾಡ್ತೇವೆ. ಎಲ್ಲಿಯ ಕಂಪನಿ ಯಾರು ಬರ್ತಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾರು ದಲಾಳಿಗಳು ಎಲ್ಲ ವಿಚಾರ ತಗೊಂಡು ಕಠಿಣ ಕ್ರಮ ನಾವು ತಗೊಳ್ತೇವೆ. ಈಗಾಗಲೇ ನಕಲಿ ಔಷಧಿಗಳು ಸರಬರಾಜಾಗಿರುವಂತಹ ಸಂಖ್ಯೆಯೂ ಕೂಡ ಇದೆ. ಅದನ್ನ ಹೇಗೆ ಪತ್ತೆ ಮಾಡ್ತೀರಿ ಸರ್? ಅದಕ್ಕೆ ಅದೊಂದು ಚಾಲೆಂಜಸ್ ಅಲ್ವಾ? ಹಾಗಾಗಿ ಪೊಲೀಸರು ತನಿಖೆ ಮಾಡುವಾಗ ಅವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾವ ಫಾರ್ಮಸಿ ಕೊಟ್ಟಿದ್ದಾರೆ, ಇದೆಲ್ಲ ಕೂಡ ನಾವು ತನಿಖೆಯಲ್ಲಿ ಬರ್ತದೆ. ಸರ್, ಇದುವರೆಗೂ ಯಾರನ್ನ ಬಂಧನ ಆಗಿದೆ, ಜೊತೆಗೆ SIT ರಚನೆ ಏನಾದ್ರು ಮಾಡ್ತೀರಾ? ಯಾರ್ಯಾರು ಇರ್ತಾರೆ SIT ಬಂಧನ ಆಗಿದೆ ಮತ್ತು ಇದು ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ ಮತ್ತು ಇದರಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಬಹಳಷ್ಟು ದೀರ್ಘವಾಗಿ ಅದನ್ನು ತನಿಖೆ ಮಾಡಬೇಕಾದ ಕಾರಣ ಪೊಲೀಸ್ SP ಅವರು ಉತ್ತಮ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ಬೇರೆ ಬೇರೆ ಕೆಲಸ ಕಾರ್ಯ ಒತ್ತಡ ಕೂಡ ಇರ್ತದೆ, ಬೇರೆ ಬೇರೆ ಕೆಲಸ ಕಾರ್ಯಗಳ. ಅದಕ್ಕಾಗಿ ಅದಕ್ಕೆ ಒಂದು ಸ್ಪೆಷಲ್ ಯೂನಿವರ್ಸಿಟಿ ಮಾಡಬೇಕಂತ ಕೇಳಿಕೊಂಡಿದ್ದೇನೆ. ಅದು ನಾವು ಸರ್ಕಾರ ಮುಂದೆ ತೀರ್ಮಾನ ಮಾಡ್ತದೆ. ಈಗ ನಕಲಿ ಯಾವುದು ಅಸಲಿ ಯಾವುದು ಅನ್ನೋದು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ QR ಕೋಡ್ ಅಳವಡಿಕೆ ಮಾಡುವಂತದ್ದು ಇದೆಯಾ? ಹೇಗೆ ನಮ್ಮಲ್ಲಿ ಸಿಸ್ಟಮ್ ಈಗಲೂ QR ಕೋಡ್ ಇದೆ, ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನು ಇನ್ನಷ್ಟು ಉತ್ತಮ ರೀತಿ ಅದನ್ನು ತರ್ತೇವೆ, ಜಾರಿಗೆ ತರ್ತೇವೆ. ಪ್ರಮುಖವಾಗಿರುವಂತದ್ದು ಅಂತಂದ್ರೆ ಈ ಬೆಂಗಳೂರಲ್ಲಿ ತಯಾರಾಗಿರ್ತಕ್ಕಂಥ ನಕಲಿ ಔಷಧಿಗಳು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಸಪ್ಲೈ ಆಗ್ತಿತ್ತು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹೊರ ರಾಜ್ಯಗಳಿಗೆ ಮಾಹಿತಿ ಕೊಡುವಂತ ಕೆಲಸ ಆಗಿದೆ. ಹೇಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಬೇರೆ ಬೇರೆ ರಾಜ್ಯದ ಆರೋಗ್ಯ ಸಚಿವರಿಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಅವ್ರು ಕೂಡ ಕ್ರಮ ತಗೊಳ್ಬೇಕು. ಸರ್, ಇನ್ನಷ್ಟು ಈ ರೀತಿಯ ಜಾಲಗಳನ್ನು ಪತ್ತೆ ಮಾಡುವಂತ ಕಾರ್ಯ ಹೇಗೆ ನಡೀತದೆ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಸೂಚನೆ ಕೊಟ್ಟಿದೆ ಅಧಿಕಾರಿಗಳು? ಯಾರೆಲ್ಲ ಊರಿನವರು ನಮ್ಗೆ ಈ ರೀತಿಯ ಒಂದು ಅಕ್ರಮವಾಗಿ ಮದ್ದಿಟ್ಟಿದ್ದಾರೆ, ಯಾರು ಸಣ್ಣ ಮಗು ನಮ್ಗೆ ಒಂದು ಮಾಹಿತಿ ಕೊಟ್ಟರು ಕೂಡ, ಯಾರೊಬ್ಬರು ಮಾಹಿತಿ ಕೊಟ್ಟರು ಅವ್ರಿಗೆ ವಿಶೇಷದ ಬಹುಮಾನ ಕೊಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆಯಾಗಿದೆ. ಈ ಒಂದು ಪತ್ತೆ ಕಾರ್ಯವನ್ನ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರು ಇದ್ದಾರೆ. ಅವ್ರು ಮಾತನಾಡ್ತಾ ಹೋಗ್ತೀನಿ. ಸರ್, ನಕಲಿ ಔಷಧಿಗಳ ಜಾಲವನ್ನೇ ಪತ್ತೆ ಮಾಡಿದಿರಿ, ಜೊತೆಗೆ ಈಗ ಅದನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿ ಏನಿದೆ ಸರ್? ಬಹುಶಃ ಬಹಳ ಗಂಭೀರವಾದ ಮತ್ತು ನಮ್ಮನ್ನು ಅಷ್ಟಚಕಿತಗೊಳಿಸುವ ವಿಚಾರ ಆಗಿದೆ. ಇವತ್ತು ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿ ನಕಲಿ ಫ್ಯಾಕ್ಟ್ರಿ ತಯಾರು ಮಾಡಿ ಅಲ್ಲಿಂದ ಔಷಧ ಇಲ್ಲಿ ಗಳಿಸಿ ಇಲ್ಲಿ ಬಹುಶಃ ಅದಕ್ಕೆ ಲೇಬಲಿಂಗ್ ಮಾಡಿ ಫಾರಿನ್ ಮಲ್ಟಿನ್ಯಾಷನಲ್ ಕಂಪನಿದು ಇನ್ನು ಔಷಧಗಳು ಇಂಜೆಕ್ಷನ್ ಔಷಧಿಯನ್ನು ಪ್ಯಾಕ್ ಮಾಡಿ ರೀಪ್ಯಾಕ್ ಮಾಡಿ ಅದನ್ನು ಕಡಿಮೆ ಬೆಲೆಯಲ್ಲಿ ಫಾರ್ಮಸಿಟಿ ಕಂಪನಿಯಲ್ಲಿ ಮತ್ತು ಆಸ್ಪತ್ರೆ ಕೊಡ್ತಾ ಇದ್ದಾರೆ. ನಾವು ನಿನ್ನೆ ಅದನ್ನು 5 ಕೋಟಿ ರೂಪಾಯಿ ಮೊತ್ತದ ನಾವು ಇವತ್ತು ಸೀಸ್ ಮಾಡಿದ್ದೇವೆ. ಕೇಸ್ ಆಗಿದೆ, ತನಿಖೆ ಮಾಡ್ತೇವೆ. ಎಲ್ಲಿಯ ಕಂಪನಿ ಯಾರು ಬರ್ತಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾರು ದಲಾಳಿಗಳು ಎಲ್ಲ ವಿಚಾರ ತಗೊಂಡು ಕಠಿಣ ಕ್ರಮ ನಾವು ತಗೊಳ್ತೇವೆ. ಈಗಾಗಲೇ ನಕಲಿ ಔಷಧಿಗಳು ಸರಬರಾಜಾಗಿರುವಂತಹ ಸಂಖ್ಯೆಯೂ ಕೂಡ ಇದೆ. ಅದನ್ನ ಹೇಗೆ ಪತ್ತೆ ಮಾಡ್ತೀರಿ ಸರ್? ಅದಕ್ಕೆ ಅದೊಂದು ಚಾಲೆಂಜಸ್ ಅಲ್ವಾ? ಹಾಗಾಗಿ ಪೊಲೀಸರು ತನಿಖೆ ಮಾಡುವಾಗ ಅವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾವ ಫಾರ್ಮಸಿ ಕೊಟ್ಟಿದ್ದಾರೆ, ಇದೆಲ್ಲ ಕೂಡ ನಾವು ತನಿಖೆಯಲ್ಲಿ ಬರ್ತದೆ. ಸರ್, ಇದುವರೆಗೂ ಯಾರನ್ನ ಬಂಧನ ಆಗಿದೆ, ಜೊತೆಗೆ SIT ರಚನೆ ಏನಾದ್ರು ಮಾಡ್ತೀರಾ? ಯಾರ್ಯಾರು ಇರ್ತಾರೆ SIT? ಬಂಧನ ಆಗಿದೆ ಮತ್ತು ಇದು ಅಂತಾರಾಜ್ಯ ಮಟ್ಟದ ವಿಚಾರ ಆದ ಕಾರಣ ಮತ್ತು ಇದರಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಬಹಳಷ್ಟು ದೀರ್ಘವಾಗಿ ಅದನ್ನು ತನಿಖೆ ಮಾಡಬೇಕಾದ ಕಾರಣ ಪೊಲೀಸ್ SP ಅವರು ಉತ್ತಮ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ಬೇರೆ ಬೇರೆ ಕೆಲಸ ಕಾರ್ಯ ಒತ್ತಡ ಕೂಡ ಇರ್ತದೆ, ಬೇರೆ ಬೇರೆ ಕೆಲಸ ಕಾರ್ಯಗಳ. ಅದಕ್ಕಾಗಿ ಅದಕ್ಕೆ ಒಂದು ಸ್ಪೆಷಲ್ ಯೂನಿವರ್ಸಿಟಿ ಮಾಡಬೇಕಂತ ಕೇಳಿಕೊಂಡಿದ್ದೇನೆ. ಅದು ನಾವು ಸರ್ಕಾರ ಮುಂದೆ ತೀರ್ಮಾನ ಮಾಡ್ತದೆ. ಈಗ ನಕಲಿ ಯಾವುದು ಅಸಲಿ ಯಾವುದು ಅನ್ನೋದು ಕೂಡ ಪತ್ತೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ QR ಕೋಡ್ ಅಳವಡಿಕೆ ಮಾಡುವಂತದ್ದು ಇದೆಯಾ? ಹೇಗೆ ನಮ್ಮಲ್ಲಿ ಸಿಸ್ಟಮ್ ಈಗಲೂ QR ಕೋಡ್ ಇದೆ, ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದನ್ನು ಇನ್ನಷ್ಟು ಉತ್ತಮ ರೀತಿ ಅದನ್ನು ತರ್ತೇವೆ, ಜಾರಿಗೆ ತರ್ತೇವೆ. ಪ್ರಮುಖವಾಗಿರುವಂತದ್ದು ಅಂತಂದ್ರೆ ಈ ಬೆಂಗಳೂರಲ್ಲಿ ತಯಾರಾಗಿರ್ತಕ್ಕಂಥ ನಕಲಿ ಔಷಧಿಗಳು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಸಪ್ಲೈ ಆಗ್ತಿತ್ತು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಹೊರ ರಾಜ್ಯಗಳಿಗೆ ಮಾಹಿತಿ ಕೊಡುವಂತ ಕೆಲಸ ಆಗಿದೆ. ಹೇಗೆ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಬೇರೆ ಬೇರೆ ರಾಜ್ಯದ ಆರೋಗ್ಯ ಸಚಿವರಿಗೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಅವ್ರು ಕೂಡ ಕ್ರಮ ತಗೊಳ್ಬೇಕು. ಸರ್, ಇನ್ನಷ್ಟು ಈ ರೀತಿಯ ಜಾಲಗಳನ್ನು ಪತ್ತೆ ಮಾಡುವಂತ ಕಾರ್ಯ ಹೇಗೆ ನಡೀತದೆ, ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಸೂಚನೆ ಕೊಟ್ಟಿದೆ ಅಧಿಕಾರಿಗಳು? ಯಾರೆಲ್ಲ ಊರಿನವರು ನಮ್ಗೆ ಈ ರೀತಿಯ ಒಂದು ಅಕ್ರಮವಾಗಿ ಮದ್ದಿಟ್ಟಿದ್ದಾರೆ, ಯಾರು ಸಣ್ಣ ಮಗು ನಮ್ಗೆ ಒಂದು ಮಾಹಿತಿ ಕೊಟ್ಟರು ಕೂಡ, ಯಾರೊಬ್ಬರು ಮಾಹಿತಿ ಕೊಟ್ಟರು ಅವ್ರಿಗೆ ವಿಶೇಷದ ಬಹುಮಾನ ಕೊಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಆರೋಗ್ಯ ಸಚಿವರಾಗಿರುವಂತಹ ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.